Hello sir. Namaskara Yashaswini. Congratulations getting National Youth Icon Award. Yes sir. Thank you so congratulations. much, So ನೀವು ಮಾಡಿದಂಥ ನಿಸ್ವಾರ್ಥ ಸೇವೆಗೆ ನಮ್ಮ ಐ ಲವ್ ಮಲ್ಲೇಶ್ವರಂ ಚಾನಲ್ ಕಡೆಯಿಂದ ಹಾಗೂ ನರೇನ್ ಫೌಂಡೇಶನ್ ಈ ಎರಡು ಸಂಸ್ಥೆ ಕಡೆಯಿಂದ ನಿಮಗೆ ಈ ವರ್ಷದ ನ್ಯಾಷನಲ್ ಯೂತ್ ಐಕಾನ್ ಅವಾರ್ಡ್ನ ಅನೌನ್ಸ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಅವಾರ್ಡ್ ಏನಕ್ಕೆ ಅನೌನ್ಸ್ ಮಾಡಿದ್ವಿ, ಅದೇನಕ್ಕೆ ಇವ್ರಿಗೆ ಸಿಕ್ತು, ಏನು ಮಹತ್ವ ಇತ್ತು ಅನ್ನೋದನ್ನು ಇವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನ್ಯಾಷನಲ್ ಯೂತ್ ಐಕಾನ್ ಅವಾರ್ಡ್ನ ಪ್ರೈಮರಿಲಿ ನೀವು ಮಾಡಿದಂಥ ಪೇಪರ್ ಬ್ಯಾಗ್ ಇನಿಷಿಯೇಟಿವ್, ನೀವಿನ ಕಡಲೆಕಾಯಿ ಪರೀಕ್ಷೆಗೆ ಪೇಪರ್ ಬ್ಯಾಗ್ ಇನಿಷಿಯೇಟಿವ್ ತಗೊಂಡು ಸಾವಿರಾರು ಪೇಪರ್ ಬ್ಯಾಗ್ನ ಹಂಚಿ ಪರಿಸರಕ್ಕೆ ಭಾಳಷ್ಟು ಸಹಾಯ ಮಾಡಿದ್ದೀರಾ. ಆ ವಿಚಾರ ನಿಮ್ಮಿಂದ ಇನ್ನಷ್ಟು ಮಾಹಿತಿ ನಾವು ತಿಳ್ಕೊಂಡು ನಮ್ಮ ವೀಕ್ಷಕರಿಗೆ ಅದನ್ನು ಹಂಚ್ಕೊಳ್ಳೋಣ ಅಂತೇಳಿ. ಸೊ ಅದ್ರ ಬಗ್ಗೆ ನೀವೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅಂತೇಳಿ ಹಂಚ್ಕೊಳ್ಳಿ. ಮಾತಾಡ್ತಾ ಹಂಗೆ. ಸರಿ ಸರ್, ಓಕೆ. ಡೆಫಿನೆಟ್ಲಿ ಸರ್. ಫಸ್ಟ್ಲಿ ನಮಗೂ ಒಂದು ಸ್ವಲ್ಪ ಶಾಕಿಂಗ್ ಇತ್ತು ನೀವು ಅನೌನ್ಸ್ ಮಾಡಿದಾಗ ಈ ಅವಾರ್ಡ್ ನನಗೆ ಬಂದಿದೆ ಅಂತ. ಸೊ ಫಸ್ಟ್ಲಿ ನನ್ನೊಂದು ಪ್ರಿನ್ಸಿಪಲ್ ಇದೆ ಸರ್, ನಾನು ಏನೇ ಮಾಡಿದ್ರು ಯೂಶಲಿ ನಾನು ಎಲ್ಲೂ ಹಾಕಕ್ಕೆ ಹೋಗಲ್ಲ ಸೋಷಿಯಲ್ ಮೀಡಿಯಲ್ಲಿ ಎಲ್ಲನೂ. ಬಟ್ ಫಾರ್ ದಿಸ್ ಕಾಸ್ ನನಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಹೆಲ್ಪ್ ಬೇಕಿತ್ತು. ಬಿಕಾಸ್ ನಾವು ಆನ್ ಎ ಲಾರ್ಜ್ ಸ್ಕೇಲ್ ಪೇಪರ್ ಕಲೆಕ್ಟ್ ಮಾಡ್ತಿದ್ವಿ. ಸೊ ಇದು 50,000 ಏನು ಪೇಪರ್ ಬ್ಯಾಗ್ ಮಾಡಿಸಿದ್ದೀವಿ, ಆಲ್ಮೋಸ್ಟ್ 2,000 kg ಪೇಪರ್ ಕಲೆಕ್ಟ್ ಮಾಡಿರೋದು ಸರ್. ಸೊ 2,000 kg ಇಟ್ ವಾಸ್ ಲೈಕ್ ಒಂಥರ ನಮಗೂ ಇನಿಷಿಯಲಿ ನಾವು ಪ್ಲ್ಯಾನಿಂಗ್ ಫೇಸಲ್ಲಿದ್ದಾಗ ಒಂಥರ ಇಂಪಾಸಿಬಲ್ ಅನ್ನಿಸ್ತು ನಮಗೆ, ಆಗುತ್ತಾ ಇಲ್ಲ. ಬಿಕಾಸ್ ನನಗೂ ಫಸ್ಟ್ ಟೈಮ್ ನಾನು ಈ ಥರ ಒಂದು ದೊಡ್ಡ ಅಂದರೆ 50,000 ಪೇಪರ್ ಬ್ಯಾಗ್ ಮಾಡಿಸಿರೋದು. ಸೊ 2,000 kg 50,000 ಪ್ಲಸ್ ಪೇಪರ್ ಬ್ಯಾಗ್ಸ್ನ ನೀವು ಕಡಲೆಕಾಯಿ ಪರೀಕ್ಷೆಗೆ ಹಂಚಿದ್ದೀರಾ. ಸರ್ ಹೌದು. ಓಕೆ, ಈಗ ಇದು ಹೇಗೆ ಶುರು ಆಯಿತು, ಇದಕ್ಕೆ ಫಸ್ಟು ಹೇಗೆ ಎಲ್ಲಿಂದ ಹೇಗೆ ಶುರು ಆಯಿತು ಅನ್ನೋದನ್ನು ಒಂಚೂರು ನೀವು ಹಂಚ್ಕೊಳ್ಳಿ, ಹಾಗೆ ಮಾತಾಡ್ತಾ. ಸೊ ಬೈ ಪ್ರೊಫೆಷನ್ ನಾನೊಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ನಾನು ಗೋಲ್ಡ್ಮನ್ ಸಾಟ್ಸಲ್ಲಿ ಕೆಲಸ ಮಾಡಿದ್ದೀನಿ, ವೆಲ್ಸ್ ಫಾರ್ಗೋಲಿ ಕೆಲಸ ಮಾಡಿದ್ದೀನಿ. ಸೊ ನಮಗೆ ವೆಲ್ಸ್ ಫಾರ್ಗೋಲಿ ಒಂದು CSR ಆ್ಯಕ್ಟಿವಿಟಿ ಅಂತ ಮಾಡ್ತಾರೆ. ಅಂದರೆ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡೋದು, ಸ್ಕೂಲ್ ಮಕ್ಳಿಗೆ ಪೇಂಟಿಂಗ್ ಮಾಡಿಸೋದು. ಸೊ ಈ ಥರ ಎಷ್ಟೊಂದು ಥರ CSR ಆ್ಯಕ್ಟಿವಿಟಿ ಮಾಡ್ತಾರೆ. ಸೊ ಈ CSR ಆ್ಯಕ್ಟಿವಿಟಿನಲ್ಲಿ ಒಂದಿನ ಒಂದು ತಮಿಳ್ನಾಡಿನ ಒಂದು NGO ಬಂದು ಅವರೇ ಪೇಪರ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದು. ಸೊ ಆ ಪೇಪರಲ್ಲಿ ನಮಗೆ ಫೋಲ್ಡಿಂಗ್ ಮೆಥಡಲ್ಲಿ ಹೇಳ್ಕೊಟ್ರು. ಸೊ ನಾನೇನು ಅಂದ್ಕೊಂಡೆ, ನನಗೂ ಫಸ್ಟ್ ಟೈಮ್ ಅದು ಹೊಸ್ದಾಗಿ ಕಲ್ತಿದ್ದು ನಾನು. ಆ್ಯಂಡ್ ಐ ಥಾಟ್ ಓಕೆ ಇದು ಎಲ್ಲರಿಗೂ ಗೊತ್ತಿರೋ ಮೆಥಡ್ ಏನೆಂದ್ಬಿಟ್ಟು ನಾನಲ್ಲಿ ಕಲ್ತಿದ್ದು. ಆ್ಯಂಡ್ ಅವತ್ತು ಐ ಥಿಂಕ್ ಅರೌಂಡ್ ಒಂದು 2,000-3,000 ಮೇಲೆ ಪೇಪರ್ ಬ್ಯಾಗ್ಸ್ ನಮ್ಮ ಇಡೀ ವೆಲ್ಸ್ ಫಾರ್ಗೋಲ್ ಏನು ಟೀಮ್ ಇದ್ವಿ, ಇಡೀ ಡಿವಿಷನಿಂದ ನಾವು ಅಷ್ಟು ಪೇಪರ್ ಬ್ಯಾಗ್ಸ್ ಕೊಟ್ವಿ. ಸೊ ಅದಾದಮೇಲೆ ನಾನು ಸೈಕಲ್ ಡೇನಲ್ಲಿ ಶೈಲಾ ಅಯ್ಯಂಗಾರ್ ಮ್ಯಾಮ್ನ ಮೀಟ್ ಮಾಡ್ತೀನಿ. ಆ್ಯಂಡ್ ಅವ್ರದ್ದು ಬ್ಯಾಗ್ಸ್ ಇನ್ ಪ್ಲಾಸ್ಟಿಕ್ ಔಟ್ ಅಂತ ಒಂದು ಟೀಮ್ ಇದೆ. ಸೊ ಆಲ್ಮೋಸ್ಟ್ ಅವರು ಒಂದು 20 ವರ್ಷದಿಂದ ಶಿ ಈಸ್ ಇಂಟು ಲೈಕ್ ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನೋದು ಮಾಡ್ತಿದ್ದಾರೆ. ಸೊ ಶೈಲಾ ಅಯ್ಯಂಗಾರ್ ಅವ್ರನ್ನ ನಾನು ಸೈಕಲ್ ಡೇನಲ್ಲಿ ಮೀಟ್ ಮಾಡ್ತೀನಿ. ಸೊ ಇಲ್ಲಿ ಸೈಕಲ್ ಡೇಲಿ ಮೀಟ್ ಮಾಡಿದಾಗ ಅವರು ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಗ್ರೀನ್ ಟೆಂಪಲ್ ಇನಿಷಿಯೇಟಿವ್ ಇದೆಲ್ಲ ಮಾಡ್ತಾರೆ. ಆ್ಯಂಡ್ ಶಿ ಈಸ್ ಆಲ್ಸೋ ಪಾರ್ಟ್ ಆಫ್ ಝೀರೋ ವೇಸ್ಟ್ ಕಲೆಕ್ಟಿವ್ ಟೀಮ್ ಆಫ್ ಕಾಡು ಮಲ್ಲೇಶ್ವರ ಟೆಂಪಲ್. ಸೊ ಅಲ್ಲಿಂದ ನಾನು ಅವರು ಇದೇ ಥರ ಡಿಸ್ಕಷನ್ಸ್ ಆಗ್ತಾ ಇರುತ್ತೆ, ಯಾವ ರೀತಿ ಪ್ಲಾಸ್ಟಿಕ್ ಕಮ್ಮಿ ಮಾಡೋಣ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆ್ಯಕ್ಟಿವಿಟೀಸ್ ನಾವು ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಅವಾಗ ಒಂದು ಸಲ ಹೇಳಿದ್ರು, ಐ ಥಿಂಕ್ ದಿಸ್ ವಾಸ್ ಲೈಕ್ 2 months ಬಿಫೋರ್ ದ ಕಡಲೆಕಾಯಿ ಪರೀಕ್ಷೆ. ಸೊ ಅವಾಗ ಹೇಳಿದ್ರು, ಲಾಸ್ಟ್ ಇಯರ್ ನಾವು ಕಡಲೆಕಾಯಿ ಪರೀಕ್ಷೆ ಪ್ಲಾಸ್ಟಿಕ್ ಫ್ರೀ ಮಾಡೋಣ ಅಂತ ಹೋದ್ವಿ. ಬಟ್ ನಮ್ಮ ಹತ್ರ ಬರೀ 4,000 ಪೇಪರ್ ಬ್ಯಾಗ್ಸ್ ಅಷ್ಟೇ ಇದ್ದಿದ್ದು. ಅದು ಆಲ್ಮೋಸ್ಟ್ 1 ಅವರಲ್ಲೆಲ್ಲ ಖಾಲಿ ಆಗೋಯ್ತು. ಅಷ್ಟು ಜನ ವೆಂಡರ್ಸ್ ಬಂದಿದ್ರು. ಸೊ 4,000 ಏನಕ್ಕೂ ಸಾಲಲ್ಲ. ಬಟ್ ಫಾರ್ ಎ ಪ್ರಾಪರ್ ಝೀರೋ ಅಂದರೆ ಪ್ಲಾಸ್ಟಿಕ್ ರೆಡ್ಯೂಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಮ್ಮ ಹತ್ರ ಒಂದು 50,000ರಿಂದ 1,00,000 ಪೇಪರ್ ಬ್ಯಾಗ್ಸ್ ಇರಬೇಕು ಅಂತ ಹೇಳಿದ್ರು. ಸರಿ ಮೇಡಮ್ ಮಾಡೋಣ ಅಂತ ಅಂದ್ವಿ. ದೆನ್ ನಾವು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಿಕಾಸ್ ಇದು ಲಾರ್ಜ್ ಸ್ಕೇಲ್ ಆಗಿರೋದ್ರಿಂದ ನಾವು ಎಷ್ಟೊಂದು ಥರ ಪ್ರಾಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ಆಮೇಲೆ ಈಗ ಪ್ಲ್ಯಾನ್ ಎ ವರ್ಕ್ ಆಗಿಲ್ಲ, ಪ್ಲ್ಯಾನ್ ಬಿ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಈ ಥರದ್ದೆಲ್ಲ ಒಂದಷ್ಟು ಡಿಸ್ಕಷನ್ಸ್ ಆಯಿತು. ಶೈಲಾ ಮ್ಯಾಮ್ ಜೊತೆಗೂ ಆಯಿತು. ಆಮೇಲೆ ಝೀರೋ ವೇಸ್ಟ್ ಕಲೆಕ್ಟಿವ್ ಟೀಮ್ ಇದೆ ಮಲ್ಲೇಶ್ವರಮಲ್ಲಿ, ಅವ್ರ ಜೊತೆನೂ ನಮ್ಮದು ಡಿಸ್ಕಷನ್ ಆಯಿತು. ಸೊ ಇದೆಲ್ಲ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಆಯಿತು. ಆಮೇಲೆ ನಮ್ಮದೊಂದು ಮೀಟಿಂಗ್ ಇತ್ತು ಝೀರೋ ವೇಸ್ಟ್ ತಂಡದ ಜೊತೆ. ಸೊ ಈ ಥರ ಮಾಡೋಣ. ಆ್ಯಂಡ್ ಅವರು ಎಲ್ಲನೂ ಸರಿ ಮಾಡೋಣ ಅಂದರು. ಆಮೇಲೆ ಒಂದಿನ ಹೋದೆ. ಆ್ಯಂಡ್ ನಾನೇನು ಕಲ್ತ್ಕೊಂಡಿದ್ದೆ ವಿತೌಟ್ ದ ಯೂಸ್ ಆಫ್ ಸಿಸರ್ ಆ್ಯಂಡ್ ಗಮ್, ಸೊ ಅದನ್ನು ನಾನು ಡೆಮಾನ್ಸ್ಟ್ರೇಟ್ ಮಾಡಿದೆ. ಆ್ಯಂಡ್ ಅದು ನಿಮಗೆಲ್ಲ ಗೊತ್ತಿರೋಂಗೆ ಅದು ತುಂಬ ವೈರಲ್ ಹೋಯಿತು. ಈ ಝೀರೋ ವೇಸ್ಟ್ ಕಲೆಕ್ಟಿವ್ ಟೀಮಿಂದ ನೀವು ಇನಿಷಿಯೇಟಿವ್ ತೊಗೊಂಡ್ರಿ, ಅದು ತಗೊಂಡಾಗ ಅದು ಯಾವ ರೀತಿ ಮೆಸೇಜ್ ಪಾಸ್ ಆಯಿತು ಜನಗಳಿಗೆ? ಸೊ ಇದು ಝೀರೋ ವೇಸ್ಟ್ ಕಲೆಕ್ಟಿವ್ ತಂಡ ಅಂತ ಇದೆ ಕಾಡು ಮಲ್ಲೇಶ್ವರ ಟೆಂಪಲಲ್ಲಿ. ಸೊ ಇವ್ರ ಕಡೆಯಿಂದ ನಮ್ಗೆ ತುಂಬ ಸಪೋರ್ಟ್ ಸಿಕ್ತು. ಆ್ಯಂಡ್ ನಾನು ಒಂದು ವಿಡಿಯೋ ಶೂಟ್ ಮಾಡಿದ್ರು, ಅಲ್ಲಿ ನಾನು ಪೇಪರ್ ಬ್ಯಾಗ್ ಹೇಗೆ ಮಾಡೋದು ವಿತೌಟ್ ದ ಯೂಸ್ ಆಫ್ ಗ್ಲೂ ಆ್ಯಂಡ್ ಗಮ್. ಸೊ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿದೆ. ಆ್ಯಂಡ್ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಆಲ್ಮೋಸ್ಟ್ ಇವತ್ತಿಗೆ ಒಂದು 18 ಮಿಲಿಯನ್ ವ್ಯೂಸ್ ಹೋಗಿದೆ ಇನ್ಸ್ಟಾಗ್ರಾಮಲ್ಲಿ. ಅದಾದಮೇಲೆ ನಮಗೆ ಮೇಯ್ನ್ಲಿ ಒಂದು ಬಿಗ್ ಸಪೋರ್ಟ್ ಸಿಸ್ಟಮ್ ಬಂದುಬಿಟ್ಟು ನಮ್ಮ ಕಾವೇರಿ ಕೇದಾರ್ನಾಥ್ ಮ್ಯಾಮ್.
ಸೊ ಇವ್ರ ಕೆಳಗಡೆ ಇವ್ರದ್ದು ಒಂದು ಸಮಯ ಫೌಂಡೇಶನ್ ಅಂತ ಇದೆ. ಸೊ ಶಿ ಈಸ್ ದ ಮೇನ್ ಫೌಂಡರ್ ಆಫ್ ದ NGO. ಸೊ ಇವ್ರ ಕೆಳಗೆ ಒಂದಷ್ಟು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಟೈಅಪ್ ಇದೆ. ಸೊ ಇವ್ರ ಜೊತೆಗೆ ಆಲ್ಮೋಸ್ಟ್ ನಾವು ಹತ್ರ 35,000 ಪೇಪರ್ ಬ್ಯಾಗ್ ಮಾಡಿಸಿದ್ವಿ. ಸೊ ಈಗ ನಿಮ್ಮ ಈ ಒಂದು ಪೇಪರ್ ಬ್ಯಾಗ್ ಇನಿಷಿಯೇಟಿವ್ಗೆ ಹಲವಾರು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಎಷ್ಟು ಸ್ಕೂಲ್ಸು ಮತ್ತು ಎಷ್ಟು ಕಾಲೇಜಸ್ಸು ಆಮೇಲೆ ಎಷ್ಟು ಸಾವಿರ ಸ್ಟೂಡೆಂಟ್ಸ್ ಈ ಒಂದು ಇನಿಷಿಯೇಟಿವಲ್ಲಿ ಭಾಗಿಯಾಗಿದ್ದರು, ಆಮೇಲೆ ಇದೆಲ್ಲ ಮಾಡೋದಕ್ಕೆ ನಿಮಗೆ ಎಷ್ಟು ಸಮಯ ಹಿಡೀತು? ಯಾವಾಗ ಶುರು ಮಾಡ್ಕೊಂಡ್ರೆ ಇದು ಮುಗಿಯೋಷ್ಟೊಳಗೆ ಎಷ್ಟು ಟೈಮ್ ಆಯಿತು ಅದೊಂಚೂರು ಶೇರ್ ಮಾಡಿ. ಓಕೆ ಸರ್, ಸೊ ಇನಿಷಿಯಲಿ ಇದು ನಾವು ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರ್ 1st ವೀಕ್ ಸರ್, ಗಾಂಧಿ ಜಯಂತಿ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಆ ಟೈಮಲ್ಲಿ ನಮ್ಗೆ ತುಂಬ ಚಾಲೆಂಜಸ್ ಇತ್ತು. ಮಳೆ ಬರ್ತಾಯಿತ್ತು, ಆಮೇಲೆ ಸ್ಕೂಲ್ಸ್ಗೆಲ್ಲ ಗೌರ್ಮೆಂಟ್ ರಜಾ ಕೊಡ್ತಾಯಿತ್ತು. ಆಲ್ಮೋಸ್ಟ್ ಇದರಲ್ಲಿ ಒಂದು 15 ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಸರ್. ಸೊ ಸ್ಕೂಲ್ಸ್ ಸ್ವಲ್ಪ ಕಮ್ಮಿನೇ, ಐ ಥಿಂಕ್ ಒಂದು 3 to 4 ಸ್ಕೂಲ್ಸ್ ಕವರ್ ಮಾಡಿದ್ದೀವಿ. ಕಾಲೇಜಸ್ ಜಾಸ್ತಿ ಕವರ್ ಮಾಡಿದ್ವಿ ಸರ್. ಆ್ಯಂಡ್ ಸ್ಟೂಡೆಂಟ್ಸಿಗೆ ಬಂದಾಗ ಹತ್ರ ನನ್ನ ಪ್ರಕಾರ ಒಂದು 1500 ಸ್ಟೂಡೆಂಟ್ಸ್ ಮೇಲೆ ಹೆಲ್ಪ್ ಮಾಡಿದ್ದಾರೆ ಸರ್ ನಮಗೆ. ಸೊ ಓವರ್ ಆಲ್ 1500 ಸ್ಟೂಡೆಂಟ್ಸ್ ಅಪ್ರಾಕ್ಸಿಮೇಟ್ಲಿ ಅಷ್ಟು ಸ್ಟೂಡೆಂಟ್ಸ್ ಇದಕ್ಕೆ ವಾಲಂಟಿಯರ್ಸ್ ಆಗಿ ಬಂದು ನಿಮ್ಮ ಕೈ ಜೋಡಿಸಿದ್ದಾರೆ. ವೆರಿ ಗುಡ್. ಭಾಳ ಅದ್ಭುತವಾದ ಕೆಲಸ ಮಾಡಿದ್ದೀರಾ ಯಶಸ್ವಿನಿ ಅವರೇ. ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸೋಷಲ್ ಕಾಸ್ ಇನಿಷಿಯೇಟಿವ್ ಮಾಡಿದಾಗ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂತೇಳಿ ನಮ್ಗೆ ಅರ್ಥ ಆಗುತ್ತೆ. ಸೊ ಇನಿಷಿಯಲಿ ನಾವು ಮಾಡಿದಾಗ ಒಂದು ಪ್ಲ್ಯಾನ್ ಇತ್ತು ಸರ್. ಓಕೆ, ಒಂದೊಂದು ಕಾಲೇಜಲ್ಲಿ ಪರ್ ಹೆಡ್ ಒಂದು 20ರಿಂದ 40 ಮಾಡಿಸೋಣ, ಆ ಥರ ಎಲ್ಲ ನಮ್ದೊಂದು ಪ್ಲ್ಯಾನ್ ಇತ್ತು. ಬಟ್ ಆಮೇಲೆ ಏನಾಯಿತು, ಈಗ ಮಳೆ ಬರ್ತಿತ್ತು. ಕೆಲವೊಂದು ಸಲ ನಮಗೆ ಒಂದು ಸ್ಕೂಲ್ ಅಥವಾ ಕಾಲೇಜ್ ಒಂದು 500 ಸ್ಟೂಡೆಂಟ್ಸ್ ಸಿಗ್ತಾರೆ ಅಂದಾಗ ಅಷ್ಟು ಸಪ್ಲೈ ಆಫ್ ಪೇಪರ್ ಇರಲಿಲ್ಲ ನಮಗೆ. ಲಕ್ಕಿಲಿ ಅದೇನೋ ಹೇಳ್ತಾರಲ್ಲ, ದ ಯೂನಿವರ್ಸ್ ವಿಲ್ ಹೆಲ್ಪ್ ಅಸ್ ಆನ್ ದ ರೈಟ್ ಟೈಮ್ ಅಂತ. ಸೊ ನಮ್ಗೆ ಒಂದು ಕಾಲೇಜ್ ಮಾಡಬೇಕಾದ್ರೆ ನಮಗೆ ಸ್ಟೂಡೆಂಟ್ಸ್ ಜಾಸ್ತಿ ಇದ್ರು ಆ್ಯಂಡ್ ಅವ್ರಿಗೆ ನಾವೇ ಸಪ್ಲೈ ಮಾಡಬೇಕಾಗಿತ್ತು ಪೇಪರ್ಸ್ನ. ಆವಾಗ ನಮಗೆ ದೇವ್ರ ಥರ ಈ ಸಂಜೆ ಪ್ರೆಸ್ನವ್ರು ಸಿಕ್ಕಿದ್ರು ಸರ್. ಅವರು ನಮ್ಗೆ ಹತ್ರ ಒಂದು 150-200 kg ಪೇಪರ್ಸ್ ಕೊಟ್ಟರು. ಅಂದರೆ ಅವ್ರದ್ದು ಏನು ಪ್ರಿಂಟಿಂಗಲ್ಲಿ ಸರ್ಪ್ಲಸ್ ವೇಸ್ಟ್ ಆಗಿರುತ್ತೆ ಅದು ರೀಸೈಕಲ್ಗೆ ಹೋಗುತ್ತೆ, ಅದನ್ನು ಅವ್ರು ನಮಗೆ ಡೊನೇಟ್ ಮಾಡಿದ್ರು ಸರ್, ಈ ಸಂಜೆ ಪೇಪರ್ನವರು. ಆಮೇಲೆ ನಮಗೆ ಸಂಜೆ ವಾಣಿ ಅವರು ಡೊನೇಟ್ ಮಾಡಿದ್ದಾರೆ, ವಿಜಯ ಕರ್ನಾಟಕದವರು ಡೊನೇಟ್ ಮಾಡಿದ್ದಾರೆ. ಸೊ ಇವರೆಲ್ಲ ನಮಗೆ ಸರ್ಪ್ಲಸಲ್ಲಿ ಕೊಟ್ಟಿರೋದ್ರಿಂದ ನಮ್ಗೆ ಆಲ್ಮೋಸ್ಟ್ ಇದೇನು 50,000 ಪೇಪರ್ ಬ್ಯಾಗ್ ಇದೆ, ಇದನ್ನು ಮಾಡೋಕ್ಕೆ ನಮ್ಗೆ ಈಸಿ ಆಯಿತು. ಬನ್ನಿ ಕೂತ್ಕೋಣ, ಹಾಗೆ ಕೂತ್ಕೊಂಡು ಮಾತಾಡೋಣ. ಸೊ ಹಲವಾರು ನ್ಯೂಸ್ ಪೇಪರ್ ಅವರು ಕೂಡ ನಿಮಗೆ ಸಾಕಷ್ಟು ನ್ಯೂಸ್ ಪೇಪರ್ ಕಾಂಟ್ರಿಬ್ಯೂಟ್ ಮಾಡಿ ಈ ಒಂದು ಇನಿಷಿಯೇಟಿವ್ಗೆ ಒಂದು ಶಕ್ತಿ ತುಂಬಂಗೆ ಆಯ್ತು. ಹಾಂ ಸರ್, ಹೌದು. ಬಿಕಾಸ್ ನಮಗೆ ಒನ್ ಟೈಮಲ್ಲಿ ಫಂಡಿಂಗ್ ಇರಬೇಕು ಸರ್, ಒಂದು ಫಂಡಿಂಗ್ ಇರಬೇಕು, ಇಲ್ಲ ಯಾರಾದರೂ ನಮಗೆ ಸರ್ಪ್ಲಸ್ ಫ್ರೀಯಾಗಿ ಕೊಡಬೇಕು. ಆ್ಯಂಡ್ ನಮ್ಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಫಂಡಿಂಗ್ ಇರಲಿಲ್ಲ. ಇವಾಗ ಆಲ್ಮೋಸ್ಟ್ ಈಗ 2,000 kg ಅಂದರೆ 1 kg ನ್ಯೂಸ್ ಪೇಪರ್ ನೀವು ಪರ್ಚೇಸ್ ಮಾಡೋಕ್ಕೆ ಹೋದ್ರೆ 20 ರೂಪಾಯಿ. ಸೊ 2,000 kg ಅಂದರೆ ಎಷ್ಟಾಯ್ತು ಹೇಳಿ, ಆಲ್ಮೋಸ್ಟ್ 40,000 ಫಂಡಿಂಗ್ ಬೇಕಾಗಿತ್ತು. ಸೊ ಆ ಟೈಮಲ್ಲಿ ಒಂಥರ ಹೇಳ್ತಾರಲ್ಲ, ಏಂಜಲ್ಸ್ ಥರ ಬಂದರು ನಮಗೆ ನ್ಯೂಸ್ ಪೇಪರ್ ಪ್ರೆಸ್ನವರು. ಅವ್ರು ನಮ್ಗೆ ಆ ಟೈಮಲ್ಲಿ ಕೊಟ್ಟಿದ್ದಕ್ಕೆ ನಮ್ಗೆ ಅಷ್ಟು ಅಟ್ಲೀಸ್ಟ್ ನಮ್ದೊಂದು ಮೈಲ್ ಸ್ಟೋನ್ ಮಾಡ್ಕೊಂಡಿದ್ವಿ ಸರ್. ಫಸ್ಟ್ ಒಂದು 20,000 ಮಾಡೋಣ, ಇಷ್ಟು ಟೈಮ್ ಒಂದು ಡೆಡ್ಲೈನ್ ಇಟ್ಕೊಂಡಿದ್ವಿ, ಆಮೇಲೆ ನೆಕ್ಸ್ಟ್ ಫೇಸ್ ಇಷ್ಟು ಮಾಡೋಣ. ಸೊ ಈ ಥರ ಒಂದು ಮೈಲ್ ಸ್ಟೋನ್ ಇಟ್ಕೊಂಡು ಆ ಮೈಲ್ ಸ್ಟೋನ್ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದೆ ಆ ನ್ಯೂಸ್ ಪೇಪರ್ ಅವ್ರು ನಮಗೆ ಡೊನೇಟ್ ಮಾಡಿರೋದ್ರಿಂದ. ವೆರಿ ಗುಡ್. ಸೊ ಇದ್ರ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ಸ್ ಕೂಡ ನಿಮಗೆ ನ್ಯೂಸ್ ಪೇಪರ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಂ ಸರ್, ನಮ್ಮ ರೆಸಿಡೆಂಟ್ಸ್ ಯಾರಿದ್ದಾರೆ ಮಲ್ಲೇಶ್ವರಮಲ್ಲಿ, ಅವರು ಪಾಪ ಅವ್ರ ಮನೇಲಿ ಇದ್ದಿದ್ದು ನ್ಯೂಸ್ ಪೇಪರ್ನೆಲ್ಲ ತುಂಬ ಡೊನೇಟ್ ಮಾಡಿದ್ದಾರೆ ಸರ್ ನಮಗೆ. ಓಕೆ. ಸೊ ಇಷ್ಟು ದಿನಗಳ ಈ ಒಂದು ಇನಿಷಿಯೇಟಿವಲ್ಲಿ ನೀವು ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ ಅದನ್ನು ಒಂಚೂರು ಶೇರ್ ಮಾಡಿ. ಸೊ ಇದು ಪೇಪರ್ ಕಲೆಕ್ಷನ್ ನಮಗೆ ತುಂಬ ಚಾಲೆಂಜಸ್ ಇತ್ತು ಸರ್. ಯಾಕಂದರೆ ಇವಾಗ ನನ್ನ ಹತ್ರ ಗಾಡಿ ಇತ್ತು, ನನ್ನ ಹತ್ರ ಒಂದು ಕಾರ್ ಇದೆ. ಆಮೇಲೆ ಒಂದ್ಸಲ ಅಂತೂ ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಆಲ್ಮೋಸ್ಟ್ ನಾವು ಇದು ನಮ್ಮ ಎಮರ್ಜೆನ್ಸಿ ಲೈಟ್ ಹಾಕೊಂಡು ಓಡಿಸಿದ್ದೀನಿ ಕಾರಲ್ಲಿ. ಒಂದು ಕಡೆ ಹೋಗ್ತೀನಿ, ಪೇಪರ್ ಕಲೆಕ್ಟ್ ಮಾಡ್ತೀನಿ, ಬಟ್ ವಾಪಸ್ ಬರಬೇಕಾದ್ರೆ ಸಿಕ್ಕಾಬಟ್ಟೆ ಮಳೆ. ಎಷ್ಟು ಮಳೆ ಅಂದರೆ ಒಂದು ಕಡೆ ನಿಲ್ಲಿಸಿದ್ರು ಭಯ, ಯಾಕಂದರೆ ಕಾಣಿಸಲ್ಲ ಕಾರು, ಅಷ್ಟು ಜೋರು ಮಳೆ ಬರ್ತಿತ್ತು. ಈ ಥರ ಎಲ್ಲ ತುಂಬ ಏನು ಡೇಂಜರಸ್ ಸಿಚುವೇಶನಲ್ಲೂ ನಾವು ಪೇಪರ್ ಕಲೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ಕೆಲವೊಂದು ಸಲ ಮಳೇಲಿ ನೆನ್ಕೊಂಡು ಛತ್ರಿ ಇಟ್ಕೊಂಡು ಹೋಗಿ ಪೇಪರ್ ತೊಗೊಂಡು ಬಂದಿದ್ದೀವಿ ನಾವು. ಕೆಲವೊಂದು ಸಲ ಮಳೇಲಿ ನೆಂದು ಜ್ವರ ಬರೆಸ್ಕೊಂಡು ಆಮೇಲೆ ಮತ್ತೆ ಅದಕ್ಕೆ ಏನಾದ್ರು ಒಂದು ಕೋಲ್ಡಿಂದು ಟ್ಯಾಬ್ಲೆಟ್ ತೊಗೊಂಡು ಒಂದು ಹಾಫ್ ಬ್ಯಾಟ್ರಿ ಮೋಡಲ್ಲಿ ಮತ್ತೆ ಹೋಗಿ ಪೇಪರ್ ಕಲೆಕ್ಟ್ ಮಾಡಿ. ಸೊ ಈ ರೀತಿ ಎಲ್ಲ ತುಂಬ ಕಷ್ಟ ಆಯಿತು ಸರ್ ನಮಗೆ ಪೇಪರ್ ಬ್ಯಾಗ್ ಮಾಡಿಸೋಷ್ಟರಲ್ಲಿ. ಲಾಸ್ಟಿಗೆ ಕುಂತು ನನಗೆ ಹೆಂಗಾಗಿತ್ತು ಅಂದರೆ, ನಮ್ಮ ಶೈಲಾ ಮ್ಯಾಮ್ಗೆ ಹೇಳ್ಬಿಟ್ಟಿದ್ದೆ, ಮ್ಯಾಮ್ ನಾನು ನಿಮಗೆ ಡೆಲಿವರಿ ಮಾಡಿಬಿಡ್ತೀನಿ ಅಷ್ಟು ಪೇಪರ್ ಬ್ಯಾಗ್ಸು, ದಯವಿಟ್ಟು ಡಿಸ್ಟ್ರಿಬ್ಯೂಷನಲ್ಲಿ ನೋಡ್ಕೊಳ್ಳಿ. ಬಿಕಾಸ್ ನನಗಂತೂ ಒಂಚೂರು ಎನರ್ಜಿ ಇರಲಿಲ್ಲ ಅಲ್ಲಿ ಓಡಾಡೋದಕ್ಕೆ, ಅಷ್ಟು ಸುಸ್ತಾಗ್ಬಿಟ್ಟಿದೆ ನಾನು ಆನ್ ದ ಡೇ ಆಫ್ ಕಡಲೆಕಾಯಿ ಪರೀಕ್ಷೆ. ಆ್ಯಂಡ್ ಅವತ್ತಿನ ದಿನ ನಮಗೆ ಒಂದು ಒಳ್ಳೆ ವಾಲಂಟಿಯರ್ಸ್ ಸಿಕ್ಕಿದ್ರು ನಮಗೆ. ಸೊ ಅವ್ರ ಹೆಲ್ಪಿಂದ ನಮ್ಮ ಒಳ್ಳೆ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಯಿತು. ಆ್ಯಂಡ್ ನಮಗೆ ಬಂದಿದ್ದ ಫೀಡ್ಬ್ಯಾಕ್ ಏನು ಅಂದರೆ, ಆಲ್ಮೋಸ್ಟ್ ಒಂದು 60ರಿಂದ 70% ಪ್ಲಾಸ್ಟಿಕ್ ವಾಸ್ ರೆಡ್ಯೂಸ್ಡ್ ಇನ್ ದಿಸ್ ವರ್ಷ ಅನ್ನೋದೊಂದು ಫೀಡ್ಬ್ಯಾಕ್ ಬಂತು ಸರ್. ಸೊ ನಮಗೆ ತುಂಬ ಖುಷಿ ಆಯಿತು. ಕಂಪೇರ್ ಟು ಲಾಸ್ಟ್ ಇಯರ್
ಈ ವರ್ಷ ಒಂದು ಇಷ್ಟು % ಪ್ಲಾಸ್ಟಿಕ್ ರೆಡ್ಯೂಸ್ ಮಾಡೋಕ್ಕಾಯ್ತಲ್ಲ ನಮ್ಮ ಕೈಲಿ ಅಂತ. ಸೊ ಇನ್ನು ಬರೋ ನೆಕ್ಸ್ಟ್ ಪರೀಕ್ಷೆಗೆಲ್ಲನೂ ಇನ್ನೂ ಕಮ್ಮಿ ಮಾಡೋಣ ಅನ್ನೋದು ನಮ್ಮದೊಂದು ಐಡಿಯಾ ಆ್ಯಂಡ್ ಮೋಟಿವ್ ಇದೆ ಸರ್. ಸೊ ನಾನು ಏನು ಇದಿಷ್ಟು ಚಾಲೆಂಜಸ್ ಫೇಸ್ ಮಾಡಿದೆ, ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಆಲ್ಮೋಸ್ಟ್ ತುಂಬ ವೆಯ್ಟ್ ಲಾಸು ಆದೆ, ಎಲ್ಲ ರೀತಿ. ಆಮೇಲೆ ಜ್ವರ ಬಂತು, ಹುಷಾರು ತಪ್ಪಿದೆ. ಸೊ ಇದೆಲ್ಲ ಆದ್ರೂ ನನಗೆ ಬೈ ಎಂಡ್ ಆಫ್ ಇಟ್ ನನಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬಂದು ಐ ಮೇಡ್ ಯೂನಿಟಿ ಇನ್ ಡೈವರ್ಸಿಟಿ ಪಾಸಿಬಲ್ ಥ್ರೂ ದಿಸ್ ಇನಿಷಿಯೇಟಿವ್. ಯಾಕಂದರೆ ಈ ಇನಿಷಿಯೇಟಿವ್ ನಾವು ಒಂದು ಹಿಂದೂ ಟೆಂಪಲ್ ಮಾಡ್ತಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಿತ್ತು. ಕಡಲೆಕಾಯಿ ಪರಿಷೆ ಇಸ್ ಆಲ್ಸೋ ಒಂದು ಹಿಂದೂ ಫೆಸ್ಟಿವಲ್. ಇದು ಗೊತ್ತಿದ್ರೂ ನಮಗೆ ಮುಸ್ಲಿಂ ಕಾಲೇಜಿಂದ, ಕ್ರಿಶ್ಚಿಯನ್ ಕಾಲೇಜಿಂದ ದೇ ಆಲ್ಸೋ ಕೇಮ್ ಇನ್ ಫ್ರಂಟ್. ಅವ್ರ ಸಂಸ್ಥೆಲ್ಲ ನಾವು ಒಂದಷ್ಟು ಪೇಪರ್ ಬ್ಯಾಗ್ ಮಾಡಿಸಿದ್ದೀವಿ. ಸೊ ಇದಿಷ್ಟು ಆಲ್ಮೋಸ್ಟ್ ಕ್ರಿಶ್ಚಿಯನ್ ಹುಡುಗಿರು, ಮುಸ್ಲಿಮ್ಸ್ ಹುಡುಗರು ಐ ಮೀನ್ ಎರಡು ಏನು ಕ್ರಿಶ್ಚಿಯನ್ ಸಂಸ್ಥೆ ಮತ್ತು ಮುಸ್ಲಿಂ ಸಂಸ್ಥೆ ಏನಿದ್ದಾರೆ ಇವರೆಲ್ಲನೂ ನಮಗೆ ಪೇಪರ್ ಬ್ಯಾಗ್ ಮಾಡಿಕೊಟ್ಟಿದ್ದಾರೆ. ಈವನ್ ದೋ ಆಫ್ಟರ್ ನೋಯಿಂಗ್ ಕಡಲೆಕಾಯಿ ಪರಿಷೆ ಇಸ್ ಅನ್ ಹಿಂದೂ ಫೆಸ್ಟಿವಲ್. ಸೊ ಒಂದು ರೀತಿ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬರೋವಂಥದ್ದೇನು ಅಂದರೆ ಒಂದು ಕಾಸಿಂದ ಐ ಮೇಡ್ ಯೂನಿಟಿ ಇನ್ ಡೈವರ್ಸಿಟಿ ಪಾಸಿಬಲ್ ಅನ್ನೋದು ನನಗೆ ಒಂದು ಹೆಮ್ಮೆಯ ವಿಷಯ. ಯಾವ ಕಾಲೇಜಸ್ ಹೆಸರು ಹೇಳ್ಬೋದಾ? ಹಾಂ ಸರ್, ಸೆಂಟ್ ಚಾರ್ಲ್ಸ್ PU ಕಾಲೇಜ್ ಅಂತ ಇದೆ. ಇದು ಬಂದು ಹೆನ್ನೂರು ಹತ್ರ ಬರುತ್ತೆ. ಸೊ ಆ ಕಾಲೇಜಿಂದ ನಮ್ಗೆ ಹತ್ರ 1000+ ಪೇಪರ್ ಬ್ಯಾಗ್ಸ್ ಬಂತು. ಆಮೇಲೆ ಪ್ರಯುಕ್ತಿ ಕಾಲೇಜ್ ಅಂತ ಇದೆ RT ನಗರಲ್ಲಿ. ಸೊ ಅಲ್ಲಿ ಇಟ್ ಇಸ್ ಅ ಮಿಕ್ಸ್ ಕ್ರೌಡ್, ಬಟ್ ಮುಸ್ಲಿಮ್ಸೇ ಜಾಸ್ತಿ ಇರೋದು ಸ್ಟೂಡೆಂಟ್ಸು ಆ ಕಾಲೇಜಲ್ಲಿ. ಸೊ ಪ್ರಯುಕ್ತಿ ಕಾಲೇಜ್ ಆ್ಯಂಡ್ ಸೆಂಟ್ ಚಾರ್ಲ್ಸ್ PU ಕಾಲೇಜ್. ಸೊ ನಾವು ಸಾಕಷ್ಟು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಕೆಲಸ ಮಾಡಿದ್ದೀನಿ ಸರ್. ಸೊ ಫಸ್ಟ್ಲಿ ಮೇಯ್ನಾಗಿ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡೋದು MLA AHL ಕಾಲೇಜ್ಗೆ. ಯಾಕಂದರೆ ನಾವು ಈವೆಂಟ್ ಮಾಡೋದಲ್ದಿರ ಪ್ರತಿದಿನ 2 ಅವರ್ ಕೂತ್ಕೊಂಡು ಎಸ್ಪೆಷಲಿ ನಾನು ಬ್ಯಾಕ್ ಬೋನ್ ಆಫ್ ದಿಸ್ ಪೇಪರ್ ಬ್ಯಾಗ್ ಪ್ರಾಜೆಕ್ಟ್ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಟೀಮ್ ಇದೆ, NSS ಟೀಮ್ ಇದೆ MLA ಕಾಲೇಜಲ್ಲಿ. ಸೊ ಇವರು ಪಾಪ ನನಗೆ ಅವ್ರ ಕಾಲೇಜಲ್ಲಿ ಪೇಪರ್ ಬ್ಯಾಗ್ ಮಾಡಿಸೋದಲ್ದಿರ ಬೇರೆ ಕಾಲೇಜಲ್ಲಿ ಹೋದಾಗ ಅಲ್ಲಿನೂ ವಾಲಂಟಿಯರಿಂಗ್ ಮಾಡಿ, ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ, ಆಮೇಲೆ ಲಾಸ್ಟ್ ಫೇಸಲ್ಲಂತೂ ಸ್ವಲ್ಪ ಪೇಪರ್ ಬ್ಯಾಗ್ಸ್ ಕ್ವಾಲಿಟಿ ಚೆಕ್ ಆಗೋದು ಬಾಕಿ ಇತ್ತು. ಆವಾಗ ನಾವೊಂದು ಮನೇಲಿ ಇಟ್ಟಿದ್ವಿ ವಿಚ್ ವಾಸ್ ಇನ್ 2nd ಫ್ಲೋರ್. ಅಲ್ಲಿಂದ ಮತ್ತೆ 2nd ಫ್ಲೋರಿಂದೆಲ್ಲ ಇಳಿಸಿ ಅದೆಲ್ಲ ಕ್ವಾಲಿಟಿ ಚೆಕ್ ಮಾಡಿ ಹತ್ರ 10,000 to 15,000 ಪೇಪರ್ ಬ್ಯಾಗ್ನ ಅವ್ರು ಕ್ವಾಲಿಟಿ ಚೆಕ್ ಮಾಡಿದ್ದಾರೆ ಸರ್. ಆ ಹೆಲ್ಪು ನಮಗೆ ಇನ್ಯಾವ ಸ್ಟೂಡೆಂಟ್ಸಿಂದನೂ ನಮಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಸಿಕ್ಕಿರಲಿಲ್ಲ. ಸೊ ಬ್ಯಾಕ್ ಬೋನ್ ಆಫ್ ದಿಸ್ ಪೇಪರ್ ಬ್ಯಾಗ್ ಪ್ರಾಜೆಕ್ಟ್ ಇಸ್ MLA AHL NSS ಸ್ಟೂಡೆಂಟ್ಸ್ ಸರ್. ಇವರು ಇಷ್ಟು ಜನನೂ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರೊಂದು 15-20 ಜನ ಟೀಮ್ ಇದ್ದಾರೆ. ಸೊ ಅವರಿಂದ ನಮ್ಗೆ ತುಂಬ ಹೆಲ್ಪ್ ಬಂತು. ಆ್ಯಂಡ್ ಇವಾಗ ನೆಕ್ಸ್ಟ್ ಲಿಸ್ಟ್ ಹೇಳ್ತೀನಿ ಸರ್. ತುಂಬ ಕಾಲೇಜಸ್ ಇದೆ. ಸೊ ಫಸ್ಟ್ಲಿ MLA AHL, ಆಮೇಲೆ ಗೌರ್ಮೆಂಟ್ PU ಕಾಲೇಜ್ 13 ಕ್ರಾಸ್, ಆಮೇಲೆ BBMP ಕಾಲೇಜ್ ಫಾರ್ ವುಮೆನ್, ಇದು ಬಂದು ನಮ್ಮ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಇರೋದು. ಆಮೇಲೆ ಸಂದೀಪನ ಇಂಗ್ಲೀಷ್ ಸ್ಕೂಲ್ ಸರ್. ಈ ಮಕ್ಕಳು ಒಂದು ಹತ್ರ 1,000 ಪೇಪರ್ ಬ್ಯಾಗ್ ಮಾಡಿಸಿದ್ದಾರೆ. ಆಮೇಲೆ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಮಲ್ಲೇಶ್ವರಂ 13 ಕ್ರಾಸ್, ಆಮೇಲೆ ವಿವೇಕಾನಂದ ಕಾಲೇಜ್, ಆಮೇಲೆ ಅಮ್ಮಣ್ಣಿ ಕಾಲೇಜಿಂದ ಮಾಡಿದ್ದಾರೆ. ಪ್ರಯುಕ್ತಿ ಕಾಲೇಜು, ಸೆಂಟ್ ಚಾರ್ಲ್ಸ್ PU ಕಾಲೇಜು, ಆಮೇಲೆ HMES ಕಾಲೇಜು, ಜೈನ್ ಕಾಲೇಜು, ರಾಮಯ್ಯ ಕಾಲೇಜು, ಆಮೇಲೆ RV ಕಾಲೇಜ್ ಆಫ್ ಇಂಜಿನಿಯರಿಂಗಿಂದ ಇನ್ಫಾರ್ಮೇಷನ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಪೇಪರ್ ಬ್ಯಾಗ್ಸ್ ಮಾಡಿಕೊಟ್ಟಿದ್ದಾರೆ. ನೃಪತುಂಗ ಯೂನಿವರ್ಸಿಟಿ, ಆಮೇಲೆ MES ಕಿಶೋರ್ ಕೇಂದ್ರ ಮತ್ತು ಸ್ಕೂಲು ಕಾಲೇಜು 2 ಸೇರಿ ನಮಗೆ ಪೇಪರ್ ಬ್ಯಾಗ್ ಮಾಡಿಸ್ಕೊಟ್ಟಿದ್ದಾರೆ ಸರ್. ಸೊ ಇಷ್ಟೊತ್ತು ಈಗ ನಿಮ್ಮ ಈ ಒಂದು ಪೇಪರ್ ಬ್ಯಾಗ್ ಇನಿಷಿಯೇಟಿವ್ ಒಂದು ಜರ್ನಿನ ನೀವು ಶೇರ್ ಮಾಡಿದ್ದೀರಾ. ಇದರ ಇನ್ನು ಮುಂದೆ ಏನು ನಿಮ್ಮ ಒಂದು ಟಾರ್ಗೆಟ್ ಅಥವಾ ಗೋಲ್ ಏನಿದೆ ಅನ್ನೋದು ಒಂಚೂರು ಹಂಚ್ಕೊಳ್ಳಿ ಸರ್. ಸೊ ನೆಕ್ಸ್ಟು ಇದು ಇವಾಗ ಏನು ಪೇಪರ್ ಬ್ಯಾಗ್ ಈಗ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇನ್ ದ ಕಮ್ಮಿಂಗ್ ಡೇಸ್ ನಮಗೆ ಆಲ್ಮೋಸ್ಟ್ ಎಲ್ಲೆಲ್ಲಿ ಜಾತ್ರೆಗಳು ನಡೆಯುತ್ತೆ ಲಾರ್ಜ್ ಸ್ಕೇಲಲ್ಲಿ ಇದನ್ನೆಲ್ಲ ಪ್ಲಾಸ್ಟಿಕ್ ಫ್ರೀ ಮಾಡೋಣ ಅಂತ ಸರ್. ಸೊ ಆಲ್ಮೋಸ್ಟ್ ಎಷ್ಟೊಂದು ಜನ ಮನೆಯಲ್ಲಿ ಅಪ್ಪಂಗೆ ಹುಷಾರಿರಲ್ಲ ಅಥವಾ ಯಾರಾದರೂ ಬೆಡ್ ರೀಡನ್ ಇರ್ತಾರೆ. ಸೊ ಇವ್ರಿಗೆಲ್ಲ ಆಚೆ ಹೋಗಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವ್ರಿಗೆಲ್ಲ ನಾವು ಒಂದು ಮನೇಲೇ ಕೂತ್ಕೊಂಡು ಪೇಪರ್ ಬ್ಯಾಗ್ ಬಿಸ್ನೆಸ್ ಮಾಡೋ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡೋಣ ಇನ್ ದ ಕಮ್ಮಿಂಗ್ ಡೇಸ್ ಅನ್ನೋದೊಂದು ಪ್ಲ್ಯಾನ್ ಇದೆ. ಜೊತೆಗೆ ಇದಕ್ಕೆ ಅಪಾರ್ಟ್ ಫ್ರಮ್ ಪೇಪರ್ ಇನ್ನೇನು ಆಲ್ಟರ್ನೇಟಿವ್ ಯೂಸ್ ಮಾಡೋಕ್ಕಾಗುತ್ತೆ ಅದನ್ನು ನಾವು ರಿಸರ್ಚ್ ಮಾಡ್ತಿದ್ದೀವಿ. ಸೊ ಇದೇನು ಪೇಪರ್ ಬ್ಯಾಗ್ ಇನಿಷಿಯೇಟಿವ್ ಸಕ್ಸಸ್ ನಾವು ನೋಡಿದ್ವಿ. ಸೊ ಇದನ್ನು ನಾವು ಥ್ರೂ ಔಟ್ ಇಂಡಿಯಾ ಮಾಡಬೇಕಾ ಅಂತ ಅಂದ್ಕೊಂಡಿದ್ದೀವಿ. ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು. ಎಲ್ಲೆಲ್ಲಿ ಜಾತ್ರೆಗಳು ನಡೆಯುತ್ತೆ ನಮ್ಮ ಎಲ್ಲ ಸ್ಟೇಟ್ಗಳಲ್ಲಿ ಅಲ್ಲೆಲ್ಲನೂ ಅವ್ರು ಆದಷ್ಟು ಕಮ್ಮಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು. ಪೇಪರ್ ಬ್ಯಾಗ್ ಅಂತ ಅಲ್ಲ, ಇವನ್ ಬಟ್ಟೆ ಬ್ಯಾಗ್ ಕೂಡ ಯೂಸ್ ಮಾಡಲಿ, ಒಂದು ರೀಸೈಕಲ್ ಪ್ರಾಸೆಸ್ ಮಾಡಲಿ. ಸೊ ಇದೊಂದು ರಿಕ್ವೆಸ್ಟು ನಾನು ಐ ಲವ್ ಮಲ್ಲೇಶ್ವರಂ ಚಾನಲಿಂದ ಕೇಳೋದು. ಪ್ಲೀಸ್ ಸರ್, ಆದಷ್ಟು ನಮಗೆ ಇದು ಏನು ಪ್ಲಾಸ್ಟಿಕ್ ಫ್ರೀ ಇನಿಷಿಯೇಟಿವ್ನ ಮಾಡ್ತಿದ್ದೀವಿ ಥ್ರೂ ಔಟ್ ಇಂಡಿಯಾ ಆ್ಯಂಡ್ ಇವನ್ ಥ್ರೂ ಔಟ್ ದ ವರ್ಲ್ಡ್ ನಾವು ಸ್ಪ್ರೆಡ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಸೊ ಲೆಟ್ಸ್ ಆಲ್ ಟುಗೆದರ್ ಮೇಕ್ ಇಂಡಿಯಾ ಪ್ಲಾಸ್ಟಿಕ್ ಫ್ರೀ.